ಅಣ್ಣ ನಿಮ್ಗೆ ಮೂವಿ ಒಳಗೆ ಒಂದು ಸಾಂಗ್ ಹಾಡಕ್ಕೆ ಅವಕಾಶ ಕೊಟ್ರೆ ಯಾವ ಹೀರೋಗೆ ನೀವು ಸಾಂಗ್ ಕೊಡಕ್ಕೆ ಇಷ್ಟಪಡ್ತೀರಿ? ನಮ್ಮ ಡಿ ಬಾಸ್ ರೀ, ಹಾಂ, ಯಾಕ್ರಿ? ದರ್ಶನ್ ಸರ್ ಸಿನಿಮಾ ರೀ. ಅವರೇ ಯಾಕ್ರಿ? ಅವ್ರು ನಮ್ಮ ಫೇವ್ರೇಟ್ ರೀ. ಹಾಂ, ಅವ್ರ ದೊಡ್ಡ ಫ್ಯಾನ್ ರೀ. ಸಣ್ಣ ವಯಸ್ಸಿಂದ ಅವ್ರು ಚೆನ್ನಾಗಿರ್ತಂದ್ರೆ ಸಿನಿಮಾ ನೋಡ್ಕೊತ ಬಂದಿಲ್ಲ, ಹೌದು. ಹಿಂಗಾಗಿ ಅವ್ರ ಅಭಿಮಾನಿ. ಈಗ ಅವ್ರದ್ದೊಂದು ಮ್ಯಾಟ್ರ್ ನಡೆದಿಲ್ರಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂಥವು ಮ್ಯಾಟ್ರ್ ಬರ್ತಿರ್ತಾವು ಹೋತಿರ್ತಾವು, ಏನು ಮಾಡಂಗಿಲ್ಲ ರೀ. ವ್ಯಕ್ತಿ ಹೆಂಗಿರ್ತಾರೆ ಅದನ್ನಷ್ಟು ನೋಡ್ಬೇಕಾಗ್ತದೆ. ನಾವು ಅಭಿಮಾನಿಯಾಗಿ ನೋಡ್ಬೇಕಾದ್ದು ಅವ್ರ ವ್ಯಕ್ತಿತ್ವ ಹೊರತು ವೈಯಕ್ತಿಕತೆ ಅಲ್ಲ. ಹೌದು. ಅವ್ರ ವ್ಯಕ್ತಿತ್ವ ನೋಡಿ ಅವ್ರ ಫ್ಯಾನ್ ಆಗಿರ್ತೀವಿ ನಾವು. ಹ್ಞೂ, ಇವರು ಒಂದು ಕೆಟ್ಟ ಕೆಲಸ ಮಾಡಿರ್ತಿಕ್ರಿ ಅಂತ ನಾವು ಬಿಟ್ಟು ಕೂತ್ರೆ ಅವ್ರ ಅಭಿಮಾನಿ ಅನ್ನಂಗಿಲ್ಲ ರೀ. ಅದಕ್ಕೆ ಹೌದು. ಅವ್ರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಒಂದ್ಸಲ ಅವ್ರು ನಾವು ಫ್ಯಾನ್ ಆಗಿವಿ ಅಂದ್ರೆ ಅವ್ರ ಫ್ಯಾನ್ ಆಗೇ ಇರ್ಬೇಕು. ಹೌದು. ಮಾಳವನ್ನ ನೀವು ಕೂಡಿ ಯಾವ ಸಾಂಗ್ ಹೇಳ್ರಿ? ನಾವು ಅವ್ರು ಕೂಡಿ ಒಂದು ಪಂಚಿ ಸಾಂಗ್ ಮಾಡಿದ್ದಲ್ರಿ, ಹಾಂ, ಆಷಾಢ ಗಾಳಿ ಬೀಸಡೆ ಬಿಡಿಯತೈತಿ. ಹೌದು. ನಾನು ಬಸಣ್ಣ ಬಾಳು ಹೌದು. ಮಾಳು ನಾನು, ಅದೊಂದು ಸಾಂಗ. ಹ್ಞೂ, ಮುಂದೆ ಅವ್ರ ಸ್ಟುಡಿಯೋದಾಗ ಒಂದು ಸಣ್ಣ ರಿಂಗ್ ಟೋನ್ ಮಾಡ್ಕೊಂಡ್ ಬಂದಿದ್ವಿ ಹಾಂ, ಅವ್ರ ಬರ್ತಡೇ ದಿನ. ಹೌದು ಹೌದು. ಅದೇ ಪಲ್ಸರ್ ಮಾಲಕ್ತಿ ಅಂತೀವಿ ಅದೊಂದು. ಹಾಂ. ಈಗ ಮುಂದಿನ ದಿವ್ಸನ್ಯಾಗ ಮಾಳವನ ಜೋಡಿ ಯಾವ ಸಾಂಗ್ ಬರೋದಾನ್ರಿ? ಹಾಂ ಬರ್ತಾವ್ರಿ, ಹಾಂ, ಮಾಡ್ಬೇಕು ಅನ್ನೋದೈತಿ. ಹ್ಞೂ. ಮಾಡ್ಬೇಕ್ರಿ.